ಕೊಟ್ಟಿದ್ರು. ಏನ್ ಕೊಟ್ಟಿದ್ರು ಅಂದ್ರೆ ಜಿಲ್ಲಾವಾರು ಕೇಂದ್ರಗಳು ಮತ್ತೆ ಹೋಬಳಿಗಳಲ್ಲಿ ಏನು ನಶಿಸಿ ಹೋಗ್ತಾ ಇರೋದು, ಮುಚ್ಚ ಪಡ್ತಾ ಇರತಕ್ಕಂಥ ಚಿತ್ರಮಂದಿರಗಳಿದಾವೆ, ಆ ಚಿತ್ರಮಂದಿರಗಳ ಸರೌಂಡಿಂಗ್ ಅಲ್ಲಿ ಅವ್ರದೇ ಆದಂತಹ ಜಾಗಗಳು ಏನಿದ್ವು ಅಂದ್ರೆ ಆ ಥಿಯೇಟರ್ ಮಾಲೀಕರದು, ಅಲ್ಲಿ ಕಾಂಪ್ಲೆಕ್ಸ್ಗಳನ್ನ ಕಟ್ಟಲಿಕ್ಕೆ KSFC ಇಂದ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇಂದ ಸಾರ್ವಜನಿಕರಿಗೆ ನೀವೇನು ಉದ್ಯಮಕ್ಕೆ ಸಾಲ ರೂಪದಲ್ಲಿ ಹಣ ಕೊಡ್ತೀರಿ ಅಂದ್ರೆ ನಾರ್ಮ್ಸ್ ಏನಿದೆ ಪ್ಲೆಡ್ಜ್ ಮಾಡಿಕೊಂಡು ಅಥವಾ ಇದಕ್ಕೆ ಕರೀತಾರೆ ಹಣ ಇಟ್ಕೊಂಡು ಪ್ಲೆಡ್ಜ್ ಮಾಡಿಕೊಂಡು ಕೊಲಾಟರಲ್ ಅಂತೇಳಿ ಕಡಿಮೆ ದರದಲ್ಲಿ ಬಡ್ಡಿ ದರದಲ್ಲಿ ಹಣವನ್ನ ಕೊಟ್ರೆ ನಾವು ಇಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ಕಟ್ಕೊಂಡು ಚಿತ್ರಮಂದಿರಗಳನ್ನು ನಡೆಸ್ಕೊಂಡು ಹೋಗ್ತೀವಿ. ಒಂದು ವಾಣಿಜ್ಯ ಮಂಡಳಿ ಇವನ್ನ ಕಟ್ಟಿದಾಗ, ಮಳಿಗೆಗಳನ್ನ ಕಟ್ಟಿದಾಗ ಅಲ್ಲಿಗೆ ಬರೋರು ಥಿಯೇಟರ್ಗಾನ ಬರ್ಬೋದು, ಥಿಯೇಟರ್ಗೆ ಬಂದವ್ರಿಗೆ ಅಲ್ಲಿಗಾನ ಬರ್ಬೋದು. ಓವರ್ ಆಲ್ ಮುಚ್ಚೋಗುವಂತ ಪ್ರಕ್ರಿಯೆ ನಿಂತ್ಕೊಳ್ಳುತ್ತೆ ಅಂತಕ್ಕಂಥ ಬೇಡಿಕೆ ಇತ್ತು. ಆ ಬೇಡಿಕೆ ಇನ್ನೂ ಜೀವಂತವಾಗಿದೆ. ಈಗ ಮುಂದಕ್ಕೆ ಎಲ್ಲ ಅದು ಅಲ್ಲಲ್ಲ, ಅದನ್ನು ನಮ್ಮ ಉದ್ಯಮ ಅಂತ ಘೋಷಣೆ ಆಗಿರೋದ್ರಿಂದ ಅಲ್ಲಿ ಬರುತ್ತೆ, ಅನುಕೂಲ ಆಗುತ್ತೆ. ಸರ್ ಅಲ್ಲಲ್ಲ ಮಾತಾಡ್ತೀರ ಅಲ್ಲಿ ಕಳೆದ ಸುಮಾರು ನಿಮ್ಮ ಬರ್ತಡೇ ದಿವಸ ಅಭಿನಂದನಾ ಸಮಾರಂಭದಲ್ಲಿ 6-7 ವರ್ಷಗಳ ಹಿಂದೆ ಇದೇ ಒಂದು ಆದೇಶವನ್ನು ಹೊರಡಿಸಿದ್ರು. ತಾಲೂಕು ಜಿಲ್ಲಾವಾರು ಮಟ್ಟದಲ್ಲಿ 100, 150, 200 ಸೀಟು ಇರುವಂಥ ಚಿತ್ರಮಂದಿರ, ಅದಕ್ಕೆ ಜನತಾ ಚಿತ್ರಮಂದಿರ ಅಂತ ಹೆಸರಿಟ್ಟು ಅದನ್ನು ಕಟ್ಟಬೇಕು. ಸರ್ಕಾರ 50 ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟರು. ಎಲ್ಲ ಆಯಿತು. ಎಲ್ಲ ಆದಮೇಲೆ ಅದೊಂದು ಷರತ್ತು ಹಾಕಿದ್ರು. ಅದು ಭಾಳ ಕಷ್ಟ ಆಗಿತ್ತು, ಯಾರೂ ಮುಂದೆ ಬರಲಿಲ್ಲ. 365 ದಿನನೂ ಕನ್ನಡ ಚಿತ್ರನೇ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಷರತ್ತು ಹಾಕಿದ್ರು. ಕರೆಕ್ಟ್ ಅವ್ರು ಹಾಕಿರೋದು. ಯಾಕೆಂತ ಹೇಳಿದ್ರೆ ಅವರು ಸಬ್ಸಿಡಿ 50 ಲಕ್ಷ ಕೊಟ್ಟು ನಿಮಗೆ ಜಾಗ ಎಲ್ಲ ಇದು ಮಾಡಿಕೊಡ್ತಾ ಇದ್ದರೆ ಅವರು ಅದನ್ನು ಷರತ್ತು ಹಾಕ್ಬೇಕಾಗಿದ್ದು ಅವ್ರ ಕರ್ತವ್ಯ. ಅದನ್ನು ಹಾಕಿದ ಮೇಲೆ ಏನಾಯಿತು, 365 ದಿನವೂ ನಮಗೆ ಕನ್ನಡ ಚಿತ್ರಗಳು ಸಿಗಲ್ಲ, ಅದರಿಂದ ಕಷ್ಟ ಆಗುತ್ತೆ ಅನ್ನೋ ಒಂಥರ ಇದನ್ನ ಇಟ್ಕೊಂಡು ಯಾರೂ ಮುಂದೆ ಬರಲಿಲ್ಲ. ಅದು ಅಲ್ಲಿ ಸ್ವಲ್ಪ ತೊಂದರೆ ಆಯಿತು. ಸೊ ಹಾಗೆ ಈಗೇನಾಗಿದೆ ಅಂತ ಹೇಳಿದ್ರೆ ನಮಗೆ ನಂಬರ್ ಆಫ್ ಪಿಕ್ಚರ್ಸ್ಗಳು ಜಾಸ್ತಿ ಆಗ್ತಾಯಿದೆ ಕರ್ನಾಟಕದಲ್ಲಿ. ಇವಾಗ ಅದಕ್ಕಾದ್ರೂ ಅವಕಾಶ ಸಿಗುತ್ತೆ. ಈಗ ತಾಲೂಕು ಮಟ್ಟದಲ್ಲಿ ಕಟ್ತಾ ಇದ್ದಾರಲ್ಲ, ಜಿಲ್ಲಾ ಕೇಂದ್ರದಲ್ಲಿ, ಅದಕ್ಕಾದ್ರೂ ಸಹಾಯ ಆಗ್ಬೋದು ಅನ್ನೋದು ನಮ್ಮ ಒಂದು ಆಸೆ. ಅಲ್ಲಲ್ಲ ಅದು ಅಲ್ದೇನೆ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.